ನೀವು ದೇವರು ಅಂತ ಅನ್ನೋ ಥರ ಒಂದು ಥರ್ಡ್ ಎಂಟಿಟಿ ಅಂತ ಯೋಚನೆ ಮಾಡಿದಾಗ ನಿಮಗೆ ಕನೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಅಂದರೆ ಅವರು ನಮ್ಮಲ್ಲಿ ಒಬ್ಬರು, ಅವನು ನಮ್ಮಲ್ಲಿ ಒಬ್ಬ ಅನ್ಕೊಂಡಾಗ ನಾನು ಅವ್ನ ಜೊತೆ ಕಾನ್ವರ್ಸೇಷನ್ ಮಾಡ್ಬೋದು. ಅಂದರೆ ನೋಡಿ ಇದನ್ನು ಮಾಡಿಸ್ಕೊಡ್ತೀಯ ಅನ್ಕೊಂಡಿದ್ದೆ, ನೀನು ಮಾಡಲೇ ಇಲ್ಲ, ನಾನು ಇದಕ್ಕೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟಿದ್ದೆ ಅಲ್ವಾ, ನೀನು ಕಾಣಲ್ವಾ ನಾನು ಕಷ್ಟಪಟ್ಟಿದ್ದು ಅಂತ ನೀವೇನೋ ಒಂದು ಮಾತಾಡ್ಕೋತೀರಾ. ಅಲ್ಲಿ ನಿಮಗೊಂದು ಲಿಸ್ಟ್ ಇರುತ್ತೆ, ಇದು ಕೊಡು ಅಂತ ಹೋಗಕ್ ಮುಂಚೆ ಪ್ರಿಪೇರ್ ಆಗಿರ್ತೀವಿ, ಇದೆಲ್ಲ ಕೇಳ್ಕೊಂಡೆ ಬರ್ಬೇಕು ಇವತ್ತಂತ. ಬಟ್ ಆ ಕನೆಕ್ಷನ್ ಆಗ್ಬಿಟ್ಟಾಗ ನಿಮ್ಗೊಂದು ಸೆಕೆಂಡ್ ಕಣ್ಣೆಲ್ಲ ನೀರ್ ಬಂದಾಗ ಅವ್ನು ನೋಡಿದ್ರೆ ಸಾಕನ್ಸುತ್ತೆ, ಏನು ಕೇಳಬೇಕು ಅನ್ಸಲ್ಲ. ನಿಮ್ಮ ಲೈಫಲ್ಲಿ ಯಾವ್ದೋ ಒಂದು ಡಿಸಿಪ್ಲಿನ್ ನೀವು ಫಾಲೋ ಮಾಡಿರೋದು ಸೊ ದಟ್ ಯು ಹ್ಯಾವ್ ಗಾಟ್ ಅ ಫ್ರೂಟ್ಫುಲ್ ಸಕ್ಸಸ್ ಅಂದರೆ ಯಾವ್ದು ಅನ್ಸುತ್ತೆ ನಿಮಗೆ? ನನಗೆ ಐ ಆಲ್ವೇಸ್ ಬಿಲೀವ್ ವರ್ಕ್ ಇಸ್ ವರ್ಷಿಪ್ ಅಂತ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಕೆಲಸಕ್ಕೆ ಯಾವತ್ತೂ ಮೋಸ ಮಾಡಬಾರ್ದು. ಯಾಕಂದರೆ ನೀವು ಅದರಿಂದನೇ ಒಂದು ಹೆಸರು ಗಳಿಸ್ಬೋದು, ಅಥವಾ ನೀವೇನು ಬದುಕ್ತಿದ್ದೀರಾ ಅದರಿಂದ ಆಗ್ಬೋದು. ನಿಮ್ಮ ಐಡೆಂಟಿಟಿ ಅದನ್ನೇ ಕ್ರಿಯೇಟ್ ಮಾಡ್ಕೊಡುತ್ತೆ, ನಿಮ್ಮ ಪರ್ಸ್ನಾಲಿಟಿನ ಡಿಫೈನ್ ಮಾಡುತ್ತೆ. ನೀವೇನು ಕೆಲಸ ಮಾಡ್ತಿದ್ದೀರಾ ಅನ್ನೋದು ನೀವು ಯಾರು ಅಂತ ಅರ್ಥ ಮಾಡಿಸುತ್ತೆ. ಸೊ ನಿಮ್ಗೆ ಅನ್ಸುತ್ತೆ ಪೇರೆಂಟಿಂಗ್ ಅಂದರೆ ಹೇಗಿರುತ್ತೆ? ಸೊ ಅಪ್ಬ್ರಿಂಗಿಂಗ್ ಆಫ್ ಎನಿ ಚೈಲ್ಡ್ ಅದು ಹೇಗಿರಬೇಕು ಅಂತ ಹೆಂಗೆ ಅನ್ಸುತ್ತೆ? ಸೊ ಆ ಥರ ಅವ್ರಿಗೆ ಕತೆ ತುಂಬ ಇಷ್ಟ ಆಗುತ್ತೆ. ಮಕ್ಳಿಗೆ ಯಾವುದೇ ಮಕ್ಕಳಾದ್ರೂ ಕತೆ ಇಷ್ಟಪಡ್ತಾರೆ. ಸೊ ಆ ಕಥೆನಲ್ಲಿ ಯಾವುದೋ ಒಂದು ಇಂಗ್ಲಿಷ್ ಕ್ರಿಯೇಟೆಡ್ ಸ್ಟೋರಿ ಹೇಳೋ ಬದಲು ನಮ್ಮ ಭೂಮಿನಲ್ಲೇ ನಡೆದಿರೋ ಅಂತ ನಮ್ಮ ಹೀರೋಗಳ ಕತೆ ಹೇಳಿ ಅಂತ. ರಾಮನ್ ಕತೆ ಹೇಳಿ, ಕೃಷ್ಣನ್ ಕತೆ ಹೇಳಿ, ನಡೆದಿರೋದನ್ನ ತೋರಿಸಿ. ಯಾವತ್ತಾದರೂ ಸಪೋಸ್ ಇಫ್ ಯು ಗೆಟ್ ಅನ್ ಆಪರ್ಚುನಿಟಿ, ಕೃಷ್ಣ ಬಂದು ನಿಮ್ಮ ಪಾಡ್ಕಾಸ್ಟ್ ಕೂತ್ಕೋತಾರೆ ಅಂತಂದರೆ, ಸೊ ವಾಟ್ ವುಡ್ ಬಿ ಯುವರ್ ಸೆಟ್ ಆಫ್ ಕ್ವೆಶನ್ಸ್? ಏನು ಕೇಳ್ಬೋದು ಕೃಷ್ಣನ್ನ? ಒನ್ ಸ್ಪೆಸಿಫಿಕ್ ಪ್ಲೇಸ್ ಯು ವಾಂಟ್ ದ ವ್ಯೂವರ್ಸ್ ಆರ್ ಫಾರ್ ಅಸ್ ಆಸ್ ಅ ಟೀಮ್ ಇದನ್ನು ಸಜೆಸ್ಟ್ ಮಾಡಿದ್ರೆ ಈ ಪ್ಲೇಸಿಗೆ ಹೋಗ್ಬಿಟ್ಟು ಬನ್ನಿ. ಆ ಯಮುನಾ ಆರತಿ ಆಗಲಿ ಅಥವಾ ಕೃಷ್ಣ ನಡೆದಾಡಿರೋ ಭೂಮಿಲಿ ನಾವು ಹೋಗ್ತೀವಿ ಅನ್ನೋ ಒಂದು ಎಕ್ಸ್ಪೀರಿಯನ್ಸೇ ತುಂಬ ಖುಷಿ ಕೊಡುತ್ತೆ. ಅದರ್ ಟು ಸ್ಪೆಸಿಫಿಕ್ಲಿ ನಾನು ವಾಟ್ ಐ ವುಡ್ ಸಜೆಸ್ಟ್ ಅಂದರೆ ಎರಡು ಅಷ್ಟೇ, ಏಕಾಂತ ಸನ್ನಿಧಾನ ಅವೆಲ್ಲ. ಯು ಕ್ಯಾನ್ ಲಿಟರಲಿ ಫೀಲ್ ದ ಪವರ್.